ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಆಗಸ್ಟ್ 7ನೇ ತಾರೀಕು ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಚಾಲಕ ಬಾಬು ಅನುಮಾನಾಸ್ಪದವಾಗಿ ಸಾವಿಗೀಡಾಗಿರುವ ಸಂಗತಿ ಇದೀಗ ತೀವ್ರ ರಾಜಕೀಯ ರಂಗಿಗೆ ತಿರುಗಿದೆ. ಬಾಬು ಬರೆದಿದ್ದಾನೆ ಎನ್ನಲಾದ ಡೆತ್ ನೋಟ್ನಲ್ಲಿ ತನಗೆ ಸಂಸದರಾದ ಸುಧಾಕರ್ ರವರ ಬೆಂಬಲಿಗರಾದ ನಾಗೇಶ್ ಮತ್ತು ಮಂಜುನಾಥ್ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ಒಟ್ಟು 25 ಲಕ್ಷ ಹಣವನ್ನು ಪಡೆದು ವಂಚಿಸಿದ್ದಾರೆ ಎಂದು ನಮೂದಿಸಿದ್ದ ಎಂಬ ಮಾಹಿತಿ ಇತ್ತು. ಸಂಸದ ಸುಧಾಕರ್ ರವರ ಹೆಸರು ಡೆತ್ ನೋಟ್ನಲ್ಲಿ ಉಲ್ಲೇಖಿಸಲಾಗಿದೆ ಎಂಬ ಕಾರಣಕ್ಕೆ ನಿನ್ನೆ ಕಾಂಗ್ರೆಸ್ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಸುಧಾಕರ್ ರವರ ಮೇಲೆ ಎಫ್ಐಆರ್ ಅನ್ನು ದಾಖಲಿಸಿ ಕೂಡಲೇ ಬಂಧಿಸಬೇಕೆಂದು ಪ್ರತಿಭಟನೆ ನಡೆಸಿದ್ದರು. ಇದರ ಬೆನ್ನಲ್ಲೇ ಸಂಸದ ಸುಧಾಕರ್ ರವರ ಬೆಂಬಲಿಗರು ತಮ್ಮ ನಾಯಕನನ್ನ ನಿಷ್ಪಕ್ಷಪಾತವಾದ ತನಿಖೆ ನಡೆಸದೆ ವಿಚಾರಣೆ ಮಾಡದೆ ನಮ್ಮ ನಾಯಕನ ಮೇಲೆ ಎಫ್ಐಆರ್ ದಾಖಲಿಸಿದರೆ ನಾವು ಉಗ್ರವಾದ ಹೋರಾಟ ಮಾಡುವುದಾಗಿ ತಿಳಿಸಿದ್ದರು. ಬಟ್ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದ್ಯ ಶಾಕಿಂಗ್ ಅಂಶವೊಂದು ಬೆಳಕಿಗೆ ಬಂದಿದೆ. ಅದೇನೆಂದರೆ, ಈ ಪ್ರಕರಣದಲ್ಲಿ ಸಂತ್ರಸ್ತರಿಂದ ದೂರನ್ನು ಸ್ವೀಕರಿಸಿ ದೂರು ದಾಖಲಿಸಿ ದೂರಿನನ್ವಯ ಎಫ್ಐಆರ್ ಅನ್ನು ಮಾಡಲಾಗಿದೆ ಮತ್ತು ಎಫ್ಐಆರ್ನಲ್ಲಿ ಸಂಸದ ಸುಧಾಕರ್ ರವರನ್ನ A1 ಆರೋಪಿ ಎಂದು ನಮೂದಿಸಲಾಗಿದೆ. ಇನ್ನು A2 ನಾಗೇಶ್, A3 ಮಂಜುನಾಥ್ ಎಂದು ತಿಳಿದು ಬಂದಿದೆ. ಇನ್ನು ಸಂಸದ ಸುಧಾಕರ್ ರವರನ್ನ A1 ಆರೋಪಿ ಮಾಡಲಾಗಿರುವುದರಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಯೊಬ್ಬರ ಕೈವಾಡವಿರುವುದಾಗಿ ಸುಧಾಕರ್ ರವರ ಬೆಂಬಲಿಗರು ಆರೋಪಿಸಿದ್ದಾರೆ. ಪ್ರಕರಣವಾದ ತಕ್ಷಣ ದಾಖಲಿಸಲಾಗಿದ್ದ ದೂರಿನ ಪ್ರಕಾರ ಸಂಸದರ ಹೆಸರನ್ನ ಎಫ್ಐಆರ್ನಲ್ಲಿ ಸೇರಿಸಲು ಆಗುವುದಿಲ್ಲ ಎಂಬ ದುರುದ್ದೇಶದಿಂದ ದೂರನ್ನ ಹರಿದು ಹಾಕಿ ನಂತರ ಹೊಸ ದೂರನ್ನ ದಾಖಲಿಸಿ ಆ ದೂರಿನನ್ವಯ ಸಂಸದರನ್ನ ದುರುದ್ದೇಶಪೂರ್ವಕವಾಗಿ A1 ಆರೋಪಿಯಾಗಿ ಸಿಲುಕಿಸಲಾಗಿದೆ ಎಂಬುದು ಸುಧಾಕರ್ ರವರ ಬೆಂಬಲಿಗರ ಗಂಭೀರ ಆರೋಪವಾಗಿದೆ. ಮೃತ ಬಾಬುವಿನ ಡೆತ್ ನೋಟ್ನಲ್ಲಿ ಎಲ್ಲೂ ತಾನು ಸಂಸದ ಸುಧಾಕರ್ ರವರನ್ನ ನೇರವಾಗಿ ಭೇಟಿ ಮಾಡಿದ್ದೇನೆ ಮತ್ತು ಅವರಿಗೆ ನೇರವಾಗಿ ಹಣ ನೀಡಿದ್ದೇನೆ ಎಂದು ಹೇಳಿದಂತೆ ಕಾಣುತ್ತಿಲ್ಲ. ತಾನು ನಾಗೇಶ್ ಮತ್ತು ಮಂಜುನಾಥ್ ಎಂಬ ಇಬ್ಬರು ವ್ಯಕ್ತಿಗಳಿಗೆ ಇಂತಿಂತಹ ಸ್ಥಳಗಳಲ್ಲಿ ಹಣ ನೀಡಿದೆ ಎಂದು ಮಾತ್ರ ಬರೆದಿದ್ದಾನೆ. ಅಕಾರ್ಡಿಂಗ್ ಟು ದಿಸ್ ಡೆತ್ ನೋಟ್, ದೂರು ದಾಖಲಿಸಿದರೆ A1 ಆರೋಪಿ ನಾಗೇಶ್ ಹಾಗೂ A2 ಆರೋಪಿ ಮಂಜುನಾಥ್ ಆಗಬೇಕಿತ್ತು. ಸುಧಾಕರ್ ರವರ ಹೆಸರನ್ನ ಬಳಸಿಕೊಂಡಿರುವುದರಿಂದ ಸುಧಾಕರ್ ರವರನ್ನ ನೇರವಾಗಿ ಆರೋಪಿ ಎಂದು ಹೇಳಲು ಹೇಗೆ ಸಾಧ್ಯವಾಗುತ್ತೆ? ಆದರೆ ಇದೀಗ ನೋಡಿದರೆ ಸಂಸದ ಸುಧಾಕರ್ ರವರನ್ನ ನೇರವಾಗಿ A1 ಆರೋಪಿ ಮಾಡಲಾಗಿದೆ. ಇದನ್ನು ನೋಡಿದರೆ ಇದರ ಹಿಂದೆ ಏನೋ ರಾಜಕೀಯ ದುರುದ್ದೇಶ ಇರೋ ಹಾಗೆ ಕಾಣ್ತಿದೆ ಅಂತ ಊರಿನಲ್ಲಿನ ಜನರ ಮಧ್ಯೆ ಬಿಸಿ ಬಿಸಿ ಚರ್ಚೆ ನಡೆಯುತ್ತಿದೆ. ಏನೇ ಆಗಲಿ ಮೃತನ ಕುಟುಂಬಕ್ಕೆ ನ್ಯಾಯ ಸಿಗಬೇಕೆಂಬುದು ಎಲ್ಲರ ಅಭಿಪ್ರಾಯ. ಆದರೆ ಈ ಪ್ರಕರಣ ರಾಜಕೀಯ ಬಣ್ಣ ಪಡೆದಿರುವುದರಿಂದ ಇದೊಂದು ದ್ವೇಷ ರಾಜಕಾರಣದ ಅಸ್ತ್ರವಾಗಿ ಬಳಕೆಯಾಗದಿರಲಿ ಎಂಬುದು ಊರಿನ ಪ್ರಜ್ಞಾವಂತರ ಆಂಬೋಣ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸುಮನ್ ಟಿವಿ ಇನ್ನಷ್ಟು ವಿಸ್ತೃತ ವರದಿ ಮಾಡಲಿದೆ. ತಪ್ಪದೆ ನಮ್ಮನ್ನ ಫಾಲೋ ಮಾಡಿ. ಆತ್ಮೀಯ ವೀಕ್ಷಕರೇ, ನಮ್ಮ ಸುಮನ್ ಟಿವಿ ಯಾರ ಪರವೂ ಅಲ್ಲ, ಯಾರ ವಿರೋಧವೂ ಅಲ್ಲ. ನಮ್ಮದೇನಿದ್ದರೂ ವಸ್ತುನಿಷ್ಠ ವರದಿ. ತಪ್ಪನ್ನ ತಪ್ಪು ಎಂದು, ಸರಿಯನ್ನ ಸರಿ ಎಂದು ನಿಷ್ಪಕ್ಷಪಾತವಾಗಿ ಹೇಳುವುದೇ ನಮ್ಮ ಸುಮನ್ ಟಿವಿಯ ಪಾಲಿಸಿ. ಸೊ ಪರಿಪೂರ್ಣ ಸತ್ಯ ಮತ್ತು ವಾಸ್ತವಾಂಶದ ನಿಷ್ಪಕ್ಷಪಾತವಾದ ಸುದ್ದಿಗಳಿಗಾಗಿ ನಮ್ಮ ಸುಮನ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಬೆಂಬಲ ನಮಗೆ ಇನ್ನಷ್ಟು ಕೆಲಸ ಮಾಡಲು ಸ್ಫೂರ್ತಿ ಕೊಡುತ್ತದೆ. ಕ್ಯಾಮರಾಮ್ಯಾನ್ ಸಂಜಯ್ನೊಂದಿಗೆ ನರಸಿಂಹಮೂರ್ತಿ, ಸುಮನ್ ಟಿವಿ.